ಮಂಡ್ಯದ ಮಳವಳ್ಳಿಯ ಕೆಂಪಯ್ಯನದೊಡ್ಡಿ ಸರ್ಕಾರಿ ಶಾಲಾ ದಾಖಲಾತಿ ಆಂದೋಲನದ ಭಾಗವಾಗಿ ಶಾಲೆಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಮಕ್ಕಳಿಗೆ ಆದರದ ಪೂರ್ವಕವಾಗಿ ಅದ್ಧೂರಿಯಾದಂತಹ ಮೆರವಣಿಗೆ ನಡೆಸಲಾಯಿತು. ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರ ಸಹಕಾರದೊಂದಿಗೆ ಶಾಲಾ ಮಕ್ಕಳನ್ನ ಎತ್ತಿನ ಗಾಡಿಯಲ್ಲಿ ಕೂರಿಸಿ ಹಿಂದಿನಿಂದ ತಮಟೆ ಸದ್ದು, ಪೂರ್ಣ ಕುಂಭ ಹಿಡಿದ ಮಕ್ಕಳ ಜಾಥಾ ಮೂಲಕ ಶಾಲೆಗೆ ಬರಮಾಡಿಕೊಂಡರು. ಈ ಪ್ರೇರಣಾದಾಯಕ ಜಾಥಾಗೆ ಬ್ಲಾಕ್ ಶಿಕ್ಷಣಾಧಿಕಾರಿ ಉಮಾ ಅವರು ಚಾಲನೆಯನ್ನ ನೀಡಿದ್ದು, ಈ ಮೂಲಕ ಗ್ರಾಮದಲ್ಲಿ ಶಾಲಾ ದಾಖಲಾತಿ ಆಂದೋಲನಕ್ಕೆ ಹೊಸ ಶಕ್ತಿಯನ್ನ ತುಂಬಲಾಯಿತು. ಎರಡು 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಇಂದು ಕೆಂಪಯ್ಯನದೊಡ್ಡಿ ಗ್ರಾಮದ ಗ್ರಾಮಸ್ಥರು, ಹಿರಿಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಮುಖಂಡರ ಸಹಾಯಾರ್ಥ ಮತ್ತು SDMC ಅವರ ತುಂಬ ಪೂರ್ಣವಾದಂಥ ಸಹಕಾರದಿಂದ ಈ ದಿನ ಎತ್ತಿನ ಗಾಡಿಯಲ್ಲಿ ಸರಸ್ವತಿ ಪೋಟದ ಮೆರವಣಿಗೆ ಮತ್ತು ಹೊಸದಾಗಿ ಸೇರಿದಂಥ ಮಕ್ಕಳ ಮೆರವಣಿಗೆ, ಪೂರ್ಣ ಕುಂಭ ಸಮೇತ ಎಲ್ಲ ಮಕ್ಕಳನ್ನು ಶಾಲೆ ತರ್ತಾ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೀಲಿ ಅಂತೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಕುಣಿತದೊಂದಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇರೋದು ತುಂಬ ಸಂತೋಷಕರ. ಯಾಕೆಂದರೆ ನಮ್ಮ ಸ್ಥಳೀಯ ಒಂದು ಏನು ಜನಪದ ಕಲೆಗಳಿದೆ ಅದನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲೂ ಕೂಡ ಮುಖ್ಯ ಶಿಕ್ಷಕರು ಕಾರ್ಯೋನ್ಮುಖರಾಗಿರುವುದು ಸಂತೋಷದ ವಿಚಾರ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನಾದರೂ ಅವರಿಗೆ ಒಂದು ಶುಭಾಶಯಗಳನ್ನು ಹೇಳ್ತಾ, ಈ ಶಾಲೆಯ ದಾಖಲಾತಿ ಇನ್ನೂ ಹೆಚ್ಚು ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ 2025-26ನೇ ಶೈಕ್ಷಣಿಕ ಸಾಲಿಗೆ ಶುಭಾಶಯಗಳನ್ನು ಹೇಳ್ತೀನಿ.